ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಗುಂಡಣ್ಣ ಕುಸುಮಂಗೆ ಹೇಳ್ತಾ ಇರ್ತಾರೆ, ಅಜ್ಜಿ ಒಂದು ಸಲ ಫೋನ್ ಮಾಡ್ತೀನಿ, ಇಲ್ಲ ಫ್ರೆಂಡಿಗಾರು ಫೋನ್ ಮಾಡಿ ಗುಡ್ ನೈಟ್ ಹೇಳ್ತೀನಿ ಅಂದಾಗ ಕುಸುಮ ಇದ್ದವರು, ಬೇಡ ಗುಂಡಣ್ಣ, ನೀನು ಜಾಣ ತಾನೆ, ಅವರಿಬ್ಬರಿಗೆ ಸುಸ್ತಾಗಿರುತ್ತೆ, ನಾಳೆ ಬೆಳಿಗ್ಗೆ ಫೋನ್ ಮಾಡೋಣ, ಈಗ ಮಲ್ಕ ಅಂತ ಹೇಳ್ತಾರೆ. ಹಾಗೆ ಅವರು ಗುಂಡಣ್ಣ ಮಲ್ಕೊಂಡಿರ್ತಾನೆ. ಅಷ್ಟೊತ್ತಿಗೆ ಕುಸುಮಂಗೆ ಭಾಗ್ಯನಿಂದ ಫೋನ್ ಬರುತ್ತೆ. ಅಷ್ಟೊತ್ತಿಗೆ ಕುಸುಮ ಗುಂಡಣ್ಣಂಗೆ ಸುಳ್ಳು ಹೇಳಿ ಈ ಸುಶೀಲ ಏನೋ ಹೇಳೋಕ್ಕೆ ಫೋನ್ ಮಾಡ್ತಿದ್ದಾಳೆ, ನಾನು ಮಾತಾಡ್ಕೊಂಡು ಬರ್ತೀನಿ ಅಂತ ಹೊರಗೆ ಬರ್ತಾಳೆ. ಅಷ್ಟೊತ್ತಿಗೆ ಏನು ಭಾಗ್ಯ ಇಷ್ಟೊತ್ತಿಗೆ ಫೋನ್ ಮಾಡಿದ್ಯಲ್ಲ, ನಾನು ಹೇಳಿದ್ದೆ ತಾನೇ ಫೋನ್ ಎಲ್ಲ ಮಾಡಬಾರ್ದು, ಏನೇ ಇದ್ದರೂ ಬೆಳಗ್ಗೆ ಮಾಡಬೇಕು ಅಂತ, ನೀನು ಯಾಕೆ ಮಾಡಿದೆ ಅಂದಾಗ, ಇಲ್ಲ ಅತ್ತೆ, ನಾನು ತನ್ವಿ ಮತ್ತು ತನ್ಮಯ್ ಇಬ್ಬರು ಕೂಡ ಊಟ ಮಾಡಿದ್ರ ಅಂತ ಕೇಳೋಕ್ಕೆ ಮಾಡಿದೆ ಅಂತ ಹೇಳ್ತಾರೆ. ನೋಡು, ಅವರಿಬ್ಬರ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ಅವ್ರದ್ದು ಊಟ ಆಗಿ ಈಗೆಲ್ಲ ಮಲಗಿದ್ದಾರೆ, ಅದೇನು ಸರಿ, ಈ ಮನೆ ತುಂಬಿಕೊಳ್ಳೋ ಶಾಸ್ತ್ರ ಎಲ್ಲ ಹೇಗಾಯಿತು ಬಿಡು, ಅಲ್ಲಿ ಚೆನ್ನಾಗೇ ಆಗಿರುತ್ತೆ, ನೀನು ಈಗ ಏನು ಯೋಚನೆ ಮಾಡಬೇಡ, ಸರಿ ಬೆಳಗ್ಗೆ ನಾನು ಫೋನ್ ಮಾಡ್ತೀನಿ, ನೀನು ಬೆಳಗ್ಗೆ ಮಾತಾಡು ಅಂತ ಹೇಳೋಷ್ಟೊತ್ತಿಗೆ ತನ್ವಿ ರೂಮಿಂದ ಜೋರಾಗಿ ಕಿರ್ಚೋ ವಾಯ್ಸು ಈ ಕಡೆ ಕೇಳಿಬಿಡುತ್ತೆ. ಭಾಗ್ಯಂಗೆ, ಏನತ್ತೆ ತನ್ವಿ ಏನೋ ಕಿರ್ಚುತ್ತಿದ್ದಾಳಲ್ಲ, ಏನಾಯಿತು ಅಂತ ಕೇಳಿದಾಗ, ಏನೂ ಇಲ್ಲ ಅಂತ ಹೇಳಿ ಈ ಕಡೆ ಕುಸುಮರು ಫೋನ್ ಕಟ್ ಮಾಡಿಬಿಡ್ತಾರೆ. ಈ ಕಡೆ ಕಾಮತ್ತವರು ಮತ್ತು ಹಾಗೆ ಕನ್ನಿಕಾ ಎಲ್ಲ ಮಾತಾಡ್ತಿರ್ತಾರೆ. ಅಷ್ಟೊತ್ತಿಗೆ ಮೀನಾಕ್ಷಿ ಅಂತೂ ಟೆನ್ಷನಲ್ಲಿ ಆ ಕಡೆ ಈ ಕಡೆ ಓಡಾಡ್ತಿರ್ತಾಳೆ. ಮೀನಾಕ್ಷಿ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ, ನಾನು ಹೇಳಿದ್ದೆ ಅಲ್ವಾ ಏನಾಗಲ್ಲ ಅಂತ, ಬಾ ಇಲ್ಲಿ ಕರೀತಾರೆ. ಅಣ್ಣ, ಏನಣ್ಣ ಇಷ್ಟೆಲ್ಲ ಆಗಿದೆ, ಅಷ್ಟು ಸಾಲಕ್ಕಾಗಲ್ವಾ, ಮತ್ತೇನಾಗಬೇಕು ಅಂತ ಮೀನಾಕ್ಷಿ ಬೈತಿರ್ಬೇಕಾದ್ರೆ, ನೋಡು ಮೀನಾಕ್ಷಿ, ಭಾಗ್ಯ ಯಾರು ಹೇಳೋ ಗಟ್ಟಿಗಿತ್ತಿ, ಅವಳು ಈ ಮನೆ ಸೊಸೆಯಾಗಿ ಬಂದಿದ್ದಾಳೆ ಭಾಗ್ಯ, ಅದರಲ್ಲೂ ಅವಳಿಗೆ ಬಿಸ್ನೆಸ್ಗೂ ಯಾವುದೇ ಕೂಡ ಲಾಸ್ಗೂ ಯಾವುದೇ ಸಂಬಂಧ ಇಲ್ಲ, ಅದು ಬೇರೆ ಅವಳು ಒಂಟಿಯಾಗಿ ಒಂದು ಫುಡ್ ಬಿಸ್ನೆಸ್ಸನ್ನು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋದವಳು, ಹಾಗಾಗಿ ಅವಳಿಂದ ಯಾವುದೇ ಕೂಡ ಲಾಸ್ ಕೂಡ ಆಗಲ್ಲ, ನಾನು ನಿಮಗೆ ಗ್ಯಾರಂಟಿ ಕೊಡ್ತಿದ್ದೀನಿ, ಈ ಮಾತು ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಂತ ಕಾಮತ್ತವರು ಹೇಳ್ತಿರ್ಬೇಕಾದ್ರೆ, ಇನ್ನು ಒಂದು ಮಾತು ಮೀನಾಕ್ಷಿ, ಭಾಗ್ಯನಿಗೆ ಬೇಕಾದರೆ ಈ ಬಿಸ್ನೆಸ್ ಜವಾಬ್ದಾರಿನ ವಹಿಸಿದ್ರೆ ಅದನ್ನ ಕೂಡ ಅವಳು ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ ಅಂತ ಕಾಮತ್ತವರು ಹೇಳ್ತಾರೆ. ಅಣ್ಣ, ನೀನು ಸ್ವಲ್ಪ ಸುಮ್ಮನಿರ್ತೀಯಾ ಅಣ್ಣ, ಅವಳು ಒಂದು ಗುಡಿಸಲು ಹಾಕ್ಕೊಂಡು ಒಂದು 4 ಜನರಿಗೆ ಅಡುಗೆ ಮಾಡಿ ಬಳಸಿದರೆ ಆ ಬಿಸ್ನೆಸ್ಸಿಗೂ ಈ ಬಿಸ್ನೆಸ್ಸಿಗೂ ತುಂಬ ವ್ಯತ್ಯಾಸ ಇದೆ, ನೀನು ಹೋಲಿಕೆ ಮಾಡಬೇಡ, ಇದೇನು ಬಿಸ್ನೆಸ್ ಅವಳು ಮಾಡ್ತಿರೋ ಏನು ಬಿಸ್ನೆಸ್ ಅಂತ ಮೀನಾಕ್ಷಿ ಹೇಳ್ತಿರ್ಬೇಕಾದ್ರೆ, ನೋಡು ಮೀನಾಕ್ಷಿ, ಇದನ್ನೇ ನಾನು ತಪ್ಪು ಅಂತ ಹೇಳ್ತಿರೋದು, ಬೇಕಾದರೆ ನೀನು ಭಾಗ್ಯನಿಗೆ ಈ ಜವಾಬ್ದಾರಿನ ಕೊಟ್ಟು ನೋಡು, ನಾನು ಚೆನ್ನಾಗಿ ನಿಭಾಯಿಸಿ ಪ್ರಯತ್ನ ಮಾಡ್ತೀನಿ ಅಂತ ಬೇಕಾದರೆ ಅವಳು ಹೇಳ್ತಾಳೆ ಅಂತ ಕಾಮತ್ತರು ಹೇಳ್ತಿದ್ರೆ, ಕನ್ನಿಕಂಗೆ ಕಾಲ್ ಬಂದುಬಿಡುತ್ತೆ. ಡ್ಯಾಡ್, ಒಂದು ಫೋನ್ ಮಾಡಿ ಬರ್ತೀನಿ ಅಂತ ಹೇಳಿ ಈ ಕಡೆ ಸೈಡ್ಗೆ ಬಂದುಬಿಡ್ತಾಳೆ. ಈ ಅಪ್ಪನಿಗೆ ಏನಾಗಿದೆ ಗೊತ್ತಿಲ್ಲ, ಬ್ರದರ್ನು ಹಾಗೆ ಭಾಗ್ಯನ ಹೊಗಳ್ತಾ ಇರ್ತಾರಲ್ಲ, ಈಗ ಬೇರೆ ಎಲ್ಲ ಅಧಿಕಾರ ನನ್ನ ಕೈಯಲ್ಲಿ ಸಿಕ್ಕಿದೆ, ನಾನು ಒಂದು ಸ್ವಲ್ಪ ಮೈ ಮರೆತರೂ ಕೂಡ ಇದನ್ನು ಮತ್ತೆ ನಾನು ಕಳ್ಕೊಳ್ಬೇಕೆ, ಹಾಗಾಗಲೇಬಾರ್ದು, ನಾನು ಏನಾದರೂ ಮಾಡಲೇಬೇಕು ಅಂತ ಹಾಗೆ ಯೋಚನೆ ಮಾಡಿಕೊಂಡು, ಎಸ್, ಇವರಿಂದ ಮಾತ್ರ ಸಾಧ್ಯ ಅಂತ ಕಾಲ್ ಮಾಡ್ತಾಳೆ. ಅಕ್ಷತಾ ದೇಶಪಾಂಡೆ, ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕು ಅಂತ ಕನ್ನಿಕಾ ಅವರು ಹತ್ರ ಮಾತಾಡ್ತಿರ್ತಾಳೆ. ಇಲ್ಲಿ ತನ್ಮಯ್ ಹಾಗೆ ಮಲ್ಕೊಂಡಿರ್ತಾನೆ. ರಾತ್ರಿ ಒಂದು ಕನಸು ಬೇರೆ ಕಾಣ್ತಾನೆ. ಭಾಗ್ಯ ಬಂದ್ಕೊಂಡು, ತನ್ಮಯ್ ಬಾ ತನ್ಮಯ್, ಕೈ ಹಿಡ್ಕೊಳ್ಬೇಕು ಅನ್ನೋಷ್ಟರಲ್ಲಿ ಭಾಗ್ಯನ ಯಾರೋ ಅಲ್ಲಿಂದ ಎಳ್ಕೊಂಡು ಹೋಗ್ಬಿಡೋ ಥರ ಅವನಿಗೆ ಕನಸು ಕಾಣುತ್ತೆ. ಅಷ್ಟೊತ್ತಿಗೆ ಜೋರಾಗಿ ಕಿರ್ಚಿ ಅಮ್ಮ ಅಮ್ಮ ಅಂತ ತನ್ಮಯ್ ಹಾಗೆ ಎತ್ಕೊಂಡು ಬಿಡ್ತಾನೆ. ಆಗ ಕುಸುಮ ಕೂಡ ತುಂಬಾ ಗಾಬರಿಯಾಗಿ, ತನ್ಮಯ್ ಬಂಗಾರ ಏನಾಯಿತು, ಕನಸೇನಾದ್ರು ಕಂಡ್ಯಾ ತನ್ಮಯ್, ಸಮಾಧಾನ ಮಾಡ್ಕೊ, ಏನು ಹಾಗೆ ಸುಸ್ಸು ಕೂಡ ಮಾಡಿಬಿಡ್ತಾನೆ ಚಡ್ಡಿಯಲ್ಲೇ. ಆಗ ಏನಪ್ಪ ಒದ್ದೆ ಆಯಿತಾ, ಸರಿ ಪರವಾಗಿಲ್ಲ, ಈ ಅಜ್ಜಿ ಇದ್ದಾಳೆ ತಾನೇ, ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ಹೇಳೊತ್ತಿಗೆ, ಅಯ್ಯೋ ಅಜ್ಜಿ, ನೀವು ಏನು ಕೂಡ ಯೋಚನೆ ಮಾಡಬೇಡಿ, ನಾನೇ ಇದನ್ನು ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ತನ್ಮಯ್ ಬೇರೆ ಹೇಳಿಬಿಡ್ತಾನೆ. ಇದನ್ನೆಲ್ಲ ಭಾಗ್ಯ ಯೋಚನೆ ಮಾಡ್ತಿರ್ತಾಳೆ. ಅಯ್ಯೋ, ತನ್ವಿ ರೂಮಿಂದ ಏನೋ ಕಿರ್ಚೋ ಥರ ಸೌಂಡ್ ಆಯ್ತಲ್ಲ, ಏನಾಗಿರ್ಬೋದು, ಬಂಗಾರಿ ಇನ್ನೂ ಊಟ ಮಾಡಲಿಲ್ವಾ, ಏನಾಗಿರ್ಬೋದು ಅನ್ನೋಷ್ಟೊತ್ತಿಗೆ ಅಲ್ಲಿ ಆದಿ ಬಂದು,
ಭಾಗ್ಯವರೇ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಅಂತ ಹೇಳಿದಾಗ ನನ್ನ ಮೇಲೆ ನಿಮಗೆ ನಂಬಿಕೆ ಇದೆ ತಾನೇ, ನಂಬಿಕೆ ಇದ್ದರೆ ನನ್ನ ಜೊತೆ ಬನ್ನಿ ಅಂತ ಭಾಗ್ಯನ ಕರ್ಕೊಂಡು ಹೋಗಿ ಕಾರ್ನಲ್ಲಿ ಕೂರಿಸ್ತಾನೆ. ಇದನ್ನೆಲ್ಲ ನೋಡ್ತಿರುವ ಕನ್ನಿಕಾ ಮಾತ್ರ ಹೇಗೆ ಈ ಭಾಗ್ಯನ ತಗಲಾಕೋದು ಅಂತ ಯೋಚನೆ ಮಾಡ್ತಿದ್ದೆ. ಹೋಗಿ ಭಾಗ್ಯನೇ ನನ್ನ ಕೈಗೆ ಬಂದು ತಗಲ್ಕೊಂಡಿದ್ದಾಳೆ. ಇನ್ನು ನಾನು ಬಿಡ್ತೀನಾ? ಅದೇನೋ ಹೇಳ್ತಾರಲ್ಲ, ಡಾಕ್ಟರ್ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಕೂಡ ಅದೇ ಅಂತ. ಆ ಥರ ಆಯಿತು ಭಾಗ್ಯ, ನೋಡು ಇನ್ನು ನಿನ್ನ ಯಾವ ಗತಿಗೆ ತರ್ತೀನಿ ಅಂತ ನೋಡ್ತಾ ಇರು ಅಂತ ಇಲ್ಲಿ ಕನ್ನಿಕಾ ನಗಾಡ್ಕೊಂಡು ಮಾತಾಡ್ತಿರ್ತಾಳೆ. ಇನ್ನೊಂದು ಕಡೆ ಅಜ್ಜಿ, ಬೇಡ ಅಜ್ಜಿ, ನೀವೆಷ್ಟೇ ಗೋಳಾಡಿದ್ರು ಅಷ್ಟೇ, ಒಂದು ಅಮ್ಮ ಇಲ್ಲಿಗೇನೆ ಬರಬೇಕು, ಇಲ್ಲ ನಾವು ಅಲ್ಲಿಗೆ ಹೋಗಬೇಕು, ಇಲ್ಲ ಅಮ್ಮನ ಹತ್ರ ನಾನು ಮಾತಾಡಲೇಬೇಕು ಅಜ್ಜಿ ಅಂತ ಇಲ್ಲಿ ತನ್ವಿ ಹಠ ಹಿಡಿತಾ ಇರ್ತಾಳೆ. ಆಗ ಏನು ಬಂಗಾರ ಇದು, ಈ ಥರ ಹಠ ಹಿಡಿತೀಯಲ್ಲ, ಈ ಅಪರಾತ್ರಿಯಲ್ಲಿ ನಾವು ಅಲ್ಲಿಗೆ ಹೋಗೋಕೆ ಆಗಲ್ಲ, ಅವರನ್ನು ಕೂಡ ಇಲ್ಲಿಗೆ ಬರೋಕೆ ಆಗಲ್ಲ ಅಂತ ಕುಸುಮ ಅವ್ರು ಹೇಳ್ತಿರ್ಬೇಕಾದ್ರೆ ಆಗ ತನ್ವಿನೂ ಕೂಡ ಸುನಂದ ಅವರು ಸಮಾಧಾನ ಮಾಡ್ತಾ ರೂಮ್ ಹೊರಗೆ ಬರ್ತಾರೆ. ಅಜ್ಜಿ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅಂತ ನನಗೂ ಗೊತ್ತು ನೋಡಿ, ನಾನೇನು ಚಿಕ್ಕ ಮಗು ಅಲ್ಲ, ನೀವು ಇದೇ ಥರ ಇವಾಗ ನನಗೆ ಟಾರ್ಚರ್ ಕೊಡ್ತಾ ಇದ್ದರೆ ನಾನು ಮನೆ ಬಿಟ್ಟು ಹೊರಟು ಹೋಗ್ತೀನಿ ಅಷ್ಟೇ ಅಂತ ತನ್ವಿ ಹೇಳ್ತಿರ್ಬೇಕಾದ್ರೆ ಆಗ ಕುಸುಮ ಅವರು, ಏನು ಬಂಗಾರ ಇದು, ಈ ಥರ ಎಲ್ಲ ಮಾತಾಡ್ತೀಯಲ್ಲ, ನೋಡು ನಿನ್ನ ಪರಿಸ್ಥಿತಿ ಏನಂತ ನನಗೆ ಅರ್ಥ ಆಗುತ್ತೆ, ಒಂದು ಸ್ವಲ್ಪ ಟೈಮ್ ಕೊಡು, ಏನು ಹೇಳೋದು, ಸ್ವಲ್ಪ ಟೈಮ್ ಕೊಡು, ಎಲ್ಲ ಕೂಡ ಸರಿಯಾಗುತ್ತೆ. ನೋಡು ನೀವಿಬ್ಬರು ಮೂಡು ಸರಿ ಮಾಡಬೇಕು, ನನಗೆ ಹೇಗೆ ಸರಿ ಮಾಡಬೇಕಂತನೂ ಗೊತ್ತು. ಅದೇ ರೀತಿ ನಿಮ್ಮ ಫೇವ್ರೆಟ್ ಪ್ಲೇಸ್ ಇದೆ ನೋಡಿ, ಅಲ್ಲಿಗೂ ಹೋಗ್ಬಿಟ್ಟು ನಿಮಗೆ ಏನು ಬೇಕೋ ಎಲ್ಲದನ್ನು ಕೂಡ ತಿನ್ಕೊಂಡು ಬರೋಣ. ಈಗಲೇ ಮಸಾಲೆ ಪುರಿ, ಪಾನಿಪುರಿ, ಪಿಜ್ಜಾ, ಅದೇನೋ ಪಾಸ್ತಾ ಎಲ್ಲ ತಿನ್ಕೊಂಡು ಬರೋಣ, ಹೋಗೋಣ ನಡೀರಿ ಅಂತ ಕುಸುಮ ಅವರು ಮಕ್ಕಳಿಬ್ರು ಕೂಡ ಸಮಾಧಾನ ಮಾಡ್ತಿರ್ತಾರೆ. ಅಜ್ಜಿ, ಅದು ಹೇಗಾಗುತ್ತೆ ಅಜ್ಜಿ, ಅಮ್ಮ ಇಲ್ಲದೆ ಅಲ್ಲಿಗೆ ಹೋಗೋಕ್ಕೆ ಮನಸ್ಸೇ ಬರಲ್ಲ ನನಗೆ, ಅಮ್ಮ ಬೇಕೇ ಬೇಕು ಅಂತ ತನ್ಮಯು ಹಠ ಹಿಡಿತಾ ಅಳ್ತಾ ಇರಬೇಕಾದ್ರೆ, ಅಳಬೇಡ ನೀನು, ಫಸ್ಟು ನೀನು ಅಳೋದನ್ನು ನಿಲ್ಲಿಸು. ನೋಡು ತನ್ಮಯ್, ಇನ್ಮೇಲಿಂದ ಅಮ್ಮ ನಮ್ಮ ಪಾಲಿಗೇನೆ ಇಲ್ಲ ಅಷ್ಟೇ, ಅದನ್ನ ನೀನು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತೀಯ ಅಷ್ಟೇ ನಿನಗೆ ಒಳ್ಳೆಯದು. ಅಮ್ಮ ಮುಂಚೆ ಥರ ಇಲ್ಲ ಕಣೋ, ಅಮ್ಮ ಇವಾಗ ತನ್ನ ಖುಷಿನ ಹುಡ್ಕೊಂಡು ಅವಳು ಹೊರಟು ಹೋಗಾಯಿತು, ಇನ್ನು ಮುಂದೆ ನಾವಿಬ್ಬರು ಕೂಡ ಅನಾಥರು, ನಿನಗೆ ನಾನು ನನಗೆ ನೀನು ಅಷ್ಟೇ ನೋಡು. ಇನ್ನು ನಿನಗೆ ಏನೇ ಬೇಕಾದ್ರೂ ಕೂಡ ನನಗೇನೆ ಕೇಳು, ನನಗೆ ಇನ್ನು ಮುಂದೆ ಏನು ಕೂಡ ಬೇಕ್ರೂ, ಒಂದು ವೇಳೆ ನಿನಗೇನಾದರೂ ಬೇಕಾಗಿದ್ದರೂ ನನಗೆ ಕೊಡಿಸೋಕ್ಕೆ ಕಷ್ಟ ಆದ್ರೂ ನಾನು ಟ್ರೈ ಮಾಡ್ತೀನಿ, ನೋಡು ಹೇಳಿದ್ದು ಅರ್ಥ ಆಯ್ತಾ ತಾನೆ ಅಂತ ಬೇಗನೆ ನಿನ್ನ ಅಮ್ಮನ ಮರೆತುಬಿಡು ಅಂತ ತನ್ವಿ ಏನೇನೋ ಮಾತಾಡ್ತಿರ್ಬೇಕಾದ್ರೆ, ಯಾಕಮ್ಮ ಬಂಗಾರಿ ಈ ಥರ ಎಲ್ಲ ಮಾತಾಡ್ತೀಯಾ, ಅನಾಥ ಇಬ್ಬರು ಅಂತ ಆ ಥರ ಎಲ್ಲ ಹೇಳಿ ಯಾಕೆ ಈ ಥರ ಮಾತಾಡ್ಬಿಡ್ತೀಯಾ ಅಂತ ಇಲ್ಲಿ ಕುಸುಮರು ಹೇಳ್ತಿರ್ಬೇಕಾದ್ರೆ, ಅಜ್ಜಿ ನಾನು ಸರಿಯಾಗಿ ಹೇಳ್ತಾ ಇದ್ದೀನಿ ತಾನೆ, ನಮಗಿನ್ನು ಮುಂದೆ ಅಪ್ಪನ ಪ್ರೀತಿ ಕೂಡ ಇಲ್ಲ, ಅಮ್ಮನ ಪ್ರೀತಿ ಅಂತೂ ಇಲ್ಲ, ಎರಡೂ ಕೂಡ ದೂರ ಮಾಡ್ಕೊಂಡಿದ್ದೀವಿ ತಾನೆ, ನಾವಿನ್ನು ಮುಂದೆ ಅನಾಥರೇ ಆಗಿಬಿಟ್ಟು ಅಂತ ತನ್ವಿನೂ ಹೇಳ್ತಿರ್ತಾಳೆ. ಇಲ್ಲಿ ಆದಿಯವರು ಭಾಗ್ಯನ ಕರ್ಕೊಂಡು ಭಾಗ್ಯನ ಮನೆಗೆ ಮುಂದೆ ಬಂದು ಕಾರ್ನ ನಿಲ್ಲಿಸಿದ ತಕ್ಷಣವೇ ಭಾಗ್ಯ ತುಂಬಾ ಖುಷಿಯಾಗಿಬಿಟ್ಟು, ಥ್ಯಾಂಕ್ಸ್ ಆದಿಯವರೇ ಅಂತ ಕಾರ ಡೋರ್ ಓಪನ್ ಮಾಡಿ ಇಡಬೇಕು ಅನ್ನೋಷ್ಟರಲ್ಲಿ ಮೀನಾಕ್ಷಿ ಮಾತು ತಗೊಂಡಿರೋದು ನೆನಪಾಗ್ಬಿಟ್ಟು ಭಾಗ್ಯ ಸುಮ್ಮನಾಗ್ಬಿಡ್ತಾಳೆ. ಅದು ಆದಿಯವರೇ ಅಂತ ಭಾಗ್ಯ ಹೇಳ್ತಿರ್ಬೇಕಾದ್ರೆ, ಏನು ಭಾಗ್ಯ ನೀವು ಒಳಗೆ ಹೋಗಲ್ವಾ, ಸರಿ ಹಾಗಾದರೆ ನಾನೇನು ಮಾಡ್ತೀನಿ ನೋಡಿ ಅಂತ ಕಾರ್ನ ಜೋರಾಗಿ ಹಾರ್ನ್ ಆಗ್ತಾ ಇರಬೇಕಾದ್ರೆ ಈ ಸೌಂಡ್ ಕೇಳಿಸ್ಕೊಂಡು ಅಮ್ಮ ಬಂದರು ಅಂತ ಅನಿಸುತ್ತೆ ಅಂತ ತನ್ಮಯ್ ಖುಷಿಯಿಂದ ಹೊರಗಡೆ ಹೋಗಿ ಬರ್ತಾರೆ. ಆಗ ಭಾಗ್ಯನೂ ಕೂಡ ತುಂಬಾ ಖುಷಿಯಾಗಿ ತನ್ಮಯ್ನ ಗಟ್ಟಿಯಾಗಿ ತಪ್ಕೊಂಡು ಬಿಡ್ತಾಳೆ. ಆಗ ಕುಸುಮ ಮತ್ತು ಸುನಂದ ಕೂಡ ಅಲ್ಲಿಗೇನೆ ಬರ್ತಾರೆ. ಅಮ್ಮ ಫ್ರೆಂಡ್ ಇಬ್ಬರು ಕೂಡ ಬಂದ್ರಲ್ವ, ಸರಿ ಹಾಗಾದರೆ ಈಗ ನಡೀರಿ ಅಜ್ಜಿ ಹೇಳ್ತಾರೆ. ಏನು ತಿನ್ಕೊಂಡು ಬರೋಣ ಅಂತ ತನ್ಮಯ್ ಹೇಳ್ತಿರ್ಬೇಕಾದ್ರೆ, ಇಷ್ಟೊತ್ತಿಗೆ ಎಲ್ಲಿಗೆ ಅಂತ ಭಾಗ್ಯ ಹೇಳ್ತಾಳೆ. ಅಮ್ಮ ಅದೇ ಫುಡ್ ಸ್ವೀಟ್ ಅಂತ ತನ್ಮಯ್ ಹೇಳ್ತಿರ್ಬೇಕಾದ್ರೆ, ಇಷ್ಟೊತ್ತಿಗೆ ಬೇಡ ಕಣೋ, ಎಲ್ರಿಗೂ ಕೂಡ ಸುಸ್ತಾಗಿದೆ ಅಲ್ವಾ, ಮನೆಗೆ ಹೋಗ್ಬಿಟ್ಟು ಮಲ್ಕೊಳ್ಳೋಣ ಅಂತ ಭಾಗ್ಯ ಎಲ್ಲರನ್ನು ಕರ್ಕೊಂಡು ಮನೆ ಒಳಗೆ ಬಂದುಬಿಡ್ತಾರೆ. ಆಗ ತನ್ಮಯ್, ಸಾರಿ ಬಂಗಾರಿ ನೀನು ಇನ್ನೂ ಕೂಡ ಎದ್ದೇ ಇದ್ದೀಯಾ, ನಿದ್ರೆ ಬಂದಿಲ್ವಂತ ಭಾಗ್ಯ ತನ್ಮಯ್ ಹತ್ರ ಬರಬೇಕು ಅನ್ನೋಷ್ಟರಲ್ಲಿ ಅವಳು
ಕೋಪ ಮಾಡಿಕೊಂಡು ಅಲ್ಲಿಂದ ತನ್ನ ರೂಮ್ಗೆ ಓಡಿ ಹೋಗ್ಬಿಡ್ತಾಳೆ. ಇಲ್ಲಿ ಭಾಗ್ಯ ಅಡುಗೆ ಮನೆಗೆ ಬಂದ್ಕೊಂಡು ಅವಳಿಗೆ ಇಷ್ಟ ಆಗಿರುವ ಫುಡ್ನೆಲ್ಲ ಮಾಡಿಕೊಂಡು ಅವಳ ರೂಮಿಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಆಗ ಅಲ್ಲಿಗೇನೆ ಸುನಂದ ಬಂದ್ಕೊಂಡು, ಭಾಗ್ಯ ನೀನು ಅಂದ್ಕೊಂಡಿರೋ ಹಾಗಲ್ಲಮ್ಮ, ನೋಡು ಒಂದು ದಿನ ನೀನು ಇಲ್ಲದೆ ಇರೋದಕ್ಕೆ ಮಕ್ಕಳು ಯಾವ ಥರ ಮಾತಾಡಿದ್ರು ಗೊತ್ತಾ, ಇನ್ನು ಅವಳಿಗಂತೂ ನಿನ್ನ ಮೇಲೆ ತುಂಬಾ ಕೋಪ ಬಂದಿದೆ, ಅವಳು ಏನೇನ ಮಾತಾಡ್ಬಿಟ್ಲು ಗೊತ್ತಾ ಅಂತ ಹಾಗೆ ಒಳಗಡೆ ಬಂದಿತ್ತು ತಕ್ಷಣನೇ ಮಾತಾಡ್ತಿರೋದು. ಅದಾದ ನಂತರ ಮತ್ತೆ ನಾವೆಲ್ಲರೂ ಕೂಡ ಅನಾಥ ಅಂತ ಹೇಳ್ತಿರೋದು ಎಲ್ಲ ಮಾತನ್ನು ಕೂಡ ಭಾಗ್ಯಂಗೆ ಹೇಳಿಬಿಡ್ತಾರೆ. ಭಾಗ್ಯ ನೋಡಿದ್ಯಾ ಒಂದು ದಿನಕ್ಕೆ ಏನೆಲ್ಲ ಆಯಿತು ಅಂತ, ನನಗಂತೂ ಎಲ್ಲ ಕೈ ಮೇಲೆ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಸುನಂದ ಹೇಳ್ತಾ ಇರಬೇಕಾದ್ರೆ, ಅಮ್ಮ ನಾನು ಮದುವೆ ಆಗಿರೋದು ಯಾಕಮ್ಮ ಗೊತ್ತಾ, ಅರ್ಧದಲ್ಲೇ ನಾನು ಎಲ್ಲರನ್ನು ಕೈ ಬಿಟ್ಟು ಹೋಗೋಕ್ಕಲ್ಲ, ನಾನು ಅರ್ಧ ದಾರಿಯಲ್ಲಿ ನಿಂತಿರೋಳು, ನನ್ನ ಬದುಕಿನ ಜೊತೆಗೇನೆ ಎಲ್ಲರನ್ನು ಕೂಡ ಕರ್ಕೊಂಡು ಹೋಗೋಕ್ಕೆ. ನೀನು ಏನನ್ನು ಕೂಡ ಯೋಚನೆ ಮಾಡಬೇಡಮ್ಮ, ಎಲ್ಲದನ್ನು ಕೂಡ ನಾನು ಸರಿ ಮಾಡ್ತೀನಿ ಅಂತ ಭಾಗ್ಯ ಊಟನ ತಗೊಂಡು ತನ್ವಿ ರೂಮ್ಗೆ ಹೋಗ್ತಾಳೆ. ಇಲ್ಲಿ ಆದಿ ಮತ್ತು ಕುಸುಮ ಮಾತಾಡ್ತಿರ್ತಾರೆ. ಏನು ಫ್ರೆಂಡು ಇದು, ಹೋಗಿ ನೀವು ನಿಮ್ಮ ಹೊಸ ಜೀವನಕ್ಕೆ ಅಡಿಪಾಯ ಹಾಕುವ ಟೈಮ್ ನಿಮ್ಮಲ್ಲಿ ಈ ಚಿಕ್ಕ ಸಮಸ್ಯೆ ಎಲ್ಲ ಹೊತ್ಕೊಂಡು ನೀನು ಇಲ್ಲಿಗೆ ಬಂದುಬಿಟ್ಟಿದೆಯಲ್ಲ, ಯಾಕೆ ನೀನು ಇಲ್ಲಿಗೆ ಬರೋಕ್ಕೆ ಹೋಗಿದ್ದೆ, ಭಾಗ್ಯಗಂತೂ ಬುದ್ಧಿ ಇಲ್ಲ ಅಂತ ಕುಸುಮ ಬೈತಿರ್ಬೇಕಾದ್ರೆ, ಗೆಳತಿ ಇದರಲ್ಲಿ ಭಾಗ್ಯಂದು ಏನೂ ಕೂಡ ತಪ್ಪಿಲ್ಲ, ನಾನೇ ಫೋರ್ಸ್ ಆಗಿ ಅವ್ರನ್ನ ಕರ್ಕೊಂಡು ಬಂದಿರೋದು ಅಂತ ಆದಿ ಹೇಳ್ತಿರ್ಬೇಕಾದ್ರೆ ಆಗ ಮತ್ತೆ ಹೇಳ್ತಾರೆ, ಮಕ್ಕಳೆಲ್ಲ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ ಅಲ್ವಾ ಅಂತ ಆದಿ ಹೇಳ್ತಿದ್ರೆ, ಕಷ್ಟನೋ ಅಲ್ಲ ಮಣ್ಣನ ಗಟ್ಟಿನೂ ಇಲ್ಲ, ನಾನೆಲ್ಲ ಸಮಸ್ಯೆಯನ್ನು ಸರಿ ಮಾಡ್ತಾ ಇದ್ದೆ, ಯಾಕೆ ಫ್ರೆಂಡು ನೀವಿಲ್ಲಿ ಬಂದು ದೊಡ್ಡ ತಪ್ಪು ಮಾಡಿದ್ರಿ ನೋಡಿ, ಈ ಥರ ಚಿಕ್ಕ ತಪ್ಪು ಮಾಡೋದೇ ಮುಂದೆ ದೊಡ್ಡದು ಪರಿಣಾಮ ಬೀರುತ್ತೆ ಅಂತ ಕುಸುಮ ಅವರು ಹೇಳ್ತಿರ್ಬೇಕಾದ್ರೆ, ಏನು ಚಿಕ್ಕ ತಪ್ಪು ಮುಂದೆ ದೊಡ್ಡ ಪರಿಣಾಮ ಆಗುತ್ತಾ ಅಲ್ಲ ಗೆಳತಿ, ಏನು ಮಾತಾಡ್ತಿದ್ದಾರೆ ಅವರು, ಯಾವುದರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಆದಿ ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾರೆ. ಅದಾದ ನಂತರ ಮನೆಯವರೆಲ್ಲರೂ ಕೂಡ ತನ್ವಿ ರೂಮ್ಗೆ ಬರ್ತಿರ್ತಾರೆ. ಬಂಗಾರಿ ಪ್ಲೀಸ್ ಬಂಗಾರಿ ಸ್ವಲ್ಪನೇ ತಿನ್ನು ಅಂತ ಭಾಗ್ಯ ಹೇಳ್ತಿದ್ರೆ ಆಗ ಧರ್ಮರು ಕೂಡ, ಹೌದಮ್ಮ ನೋಡು ನಿಮ್ಮಮ್ಮ ನಿನ್ಗೋಸ್ಕರ ಅಂತ ಬಂದಿದ್ದಾಳೆ, ಈ ಥರ ನೀನು ಹಠ ಹಿಡಿಬಾರ್ದು, ಸ್ವಲ್ಪನೇ ತಿನ್ನಮ್ಮ ಅಂತ ಧರ್ಮರು ಹಾಗೆ ಭಾಗ್ಯನ ತಂದೆನೂ ಕೂಡ ಫೋರ್ಸ್ ಮಾಡ್ತಿದ್ರೆ, ನಿಮಗೆ ಹೇಳಿದ್ದು ಅರ್ಥ ಆಗಲ್ವಾ, ನನಗೆ ಊಟ ಬೇಡ, ನಾನು ಊಟ ಮಾಡಲ್ಲ ಅಂತ ತನ್ವಿ ಈ ಕಡೆ ಹಠ ಹಿಡಿತಾನೆ ಇರ್ತಾಳೆ. ಎಷ್ಟು ಅಹಂಕಾರ ತೋರಿಸ್ತೀಯ ನೀನು, ಅನ್ನದ ಮೇಲೇನು ಈ ಥರ ಅಹಂಕಾರ ತೋರಿಸೋದು ಒಳ್ಳೇದಲ್ಲ ಅಂತ ಸುನಂದ ಬೈತಿರ್ಬೇಕಾದ್ರೆ, ಹೌದು ನನಗೆ ಅಹಂಕಾರನೇ ಇದೆ, ಏನಿವಾಗ ಅಂತ ತನ್ವಿ ಹೇಳ್ತಿರ್ಬೇಕಾದ್ರೆ, ತೆಗ್ದು 4 ಬಾರಿಸ್ತೀನಿ ನೋಡು ಅಂತ ಉತ್ತರ ಕೊಡ್ತೀಯ ಅಂತ ಸುನಂದ ಹೊಡೆಯೋಕ್ಕೆ ಅಂತ ಬರ್ತ ತಕ್ಷಣ, ಅಮ್ಮ ಪ್ಲೀಸ್ ಅಮ್ಮ ಅವಳನ್ನ ಹೇಗೆ ನಾನು ಸಮಾಧಾನ ಮಾಡಬೇಕು ಚೆನ್ನಾಗಿ ನನಗೆ ಗೊತ್ತು, ದಯವಿಟ್ಟು ನನ್ನ ಮಾತನ್ನ ಕೇಳಮ್ಮ ಅಂತ ಭಾಗ್ಯ ತನ್ನ ತಾಯಿನ ಸಮಾಧಾನ ಮಾಡಿಕೊಂಡು, ಬಂಗಾರಿ ಪ್ಲೀಸ್ ಬಂಗಾರಿ ಸ್ವಲ್ಪನೇ ತಿನ್ನು ಅಂತ ಬಾಯಿಗೆ ಮತ್ತೆ ತುತ್ತಿಡ್ಬೇಕಾದ್ರೆ, ತಾತ ಪ್ಲೀಸ್ ತಾತ ಇವಳ ಹತ್ರ ಹೊರಗಡೆ ಹೋಗೋಕ್ಕೆ ಹೇಳ್ತೀರಾ ಅಥವಾ ನಾನೇ ಮನೆ ಬಿಟ್ಟು ಹೋಗ್ಬಿಡ್ಲಾ, ಎಲ್ಲರೂ ಕೂಡ ಒಂಟಿಯಾಗಿಯೇ ಇರಬೇಕು ಅಂತ ತನ್ವಿ ಜೋರಾಗಿಯೇ ಕೂಗ್ಬಿಡ್ತಾಳೆ. ಆಗ ಎಲ್ಲರೂ ಕೂಡ ಬೇಜಾರು ಮಾಡ್ಕೊಳ್ತಾರೆ. ಅಲ್ಲಿಂದ ಹೊರಗಡೆ ಬಂಗಾರಿ, ನನ್ನ ಮೇಲಿನ ಕೋಪಕ್ಕೆ ನೀನು ಊಟ ಈ ಥರ ದೂರ ಮಾಡಬಾರ್ದು ಬಂಗಾರಿ, ಸ್ವಲ್ಪನಾದರೂ ತಿನ್ನು ಅಂತ ಹೇಳ್ತಿರ್ತಾಳೆ. ಈ ಮಾತಿಗೆ ಭಾಗ್ಯ ಕಣ್ಣೀರು ಹಾಕ್ಕೊಂಡು ರೂಮಿಂದ ಹೊರಗಡೆ ಬಂದಿದ ತಕ್ಷಣ ತನ್ವಿ ಬಂದು ಡೋರ್ ಕ್ಲೋಸ್ ಮಾಡಿಬಿಡ್ತಾಳೆ. ಭಾಗ್ಯ ತುಂಬಾ ಬೇಜಾರಾಗಿ ಅಳ್ತಾ ಇರ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.